ನೋಡಿ, ಅಂಜನಾಪುರ ನಿವಾಸಿಗಳಿಗೆ ಚಿರತೆ ಆತಂಕ ಶುರುವಾಗಿದೆ. ಅಂಜನಾಪುರದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಚಿಂತೆಯಿಂದ ಆಟೋ, ಸ್ವಿಗ್ಗಿ ಓಡಾಟವೂ ಕೂಡ ಕಷ್ಟವಾಗಿದೆ. ರಾತ್ರಿ ಹೊತ್ತು ಫುಡ್ ಡೆಲಿವರಿ ಮಾಡಲು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ಅಂಜನಾಪುರದಲ್ಲಿ ಚಿರತೆ ಚಿಂತೆ. ಚಿರತೆಯನ್ನ ಕಣ್ಣಾರೆ ಕಂಡಿರುವಂಥ ಸ್ಥಳೀಯ ನಿವಾಸಿಗಳು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿರತೆ ಆತಂಕ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಚಿರತೆ ರಸ್ತೆಯಲ್ಲಿ ಓಡಾಡ್ತಾ ಇದೆ. ಅಲ್ಲಿರುವಂಥ CC ಕ್ಯಾಮೆರಾದಲ್ಲಿ ದೃಶ್ಯ ಸರಿಯಾಗಿರೋದು. ಅಲ್ಲಿರುವಂಥ ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಂಜನಾಪುರದಲ್ಲಿ ಚಿರತೆ ಇರುವ ಬಗ್ಗೆ ಸುದ್ದಿ ಹಬ್ಬಿತ್ತು. ಅದಾದ ಬಳಿಕ ಅನೇಕ ಬಾರಿ ಆಟೋ ಚಾಲಕರಿಗೆ ಈ ಚಿರತೆ ಅಡ್ಡ ಬಂದಿತ್ತು. ಕಳೆದ ವರ್ಷ ಚಿರತೆ ನೋಡಿ ಭಯ ಬಿದ್ದಿದ್ರು ಸ್ವಿಗ್ಗಿ ಡೆಲಿವರಿ. ಹೀಗಾಗಿ ಯಾರೂ ಕೂಡ ಈ ಡೆಲಿವರಿ ಬಾಯ್ಸ್ ಅಲ್ಲಿ ಬರ್ತಾ ಇಲ್ಲ. ಇದರಿಂದಾಗಿ ಸಂಜೆ ಆದರೆ ಮನೆಯಿಂದ ಹೊರಬರೋಕ್ಕೆ ಜನರು ಎದುರ್ತಾ ಇದ್ದಾರೆ. ಸಾರ್ವಜನಿಕರು ಒಂದು ಕಡೆ ಚಿರತೆಯನ್ನು ಸೆರೆ ಹಿಡಿಯಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಅಂಜನಾಪುರದ ನಿವಾಸಿಗಳಿಗೆ ಚಿರತೆ ಭಯ ಶುರುವಾಗ್ತಾ ಇದೆ. ಕಳೆದ 4 ವರ್ಷಗಳಿಂದ ಕೂಡ ಈ ಒಂದು ಜಾಗದಲ್ಲಿ ಏನು ನನ್ನ ಹಿಂಭಾಗದಲ್ಲಿ ಕಾಣಿಸ್ತಿರುವಂತಹ ಜಾಗ ಏನಿದೆ, ಈ ಒಂದು ಜಾಗವನ್ನ BDA ಪಾರ್ಕ್ ಮಾಡಬೇಕು ಅನ್ನುವಂತಹ ಸಿದ್ಧತೆಯನ್ನ ನಡೆಸಿಕೊಂಡಿತ್ತು. ಆದರೆ ಇದೀಗ ಪಾರ್ಕ್ ಕೆಲಸ ವಿಳಂಬ ಆಗ್ತಾ ಇರೋದ್ರಿಂದಾಗಿ ಈ ಒಂದು ಜಾಗದಲ್ಲಿ ಚಿರತೆಯ ಓಡಾಟ ಶುರುವಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಚಿರತೆಯ ಓಡಾಟದಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ದಿನನಿತ್ಯ ಓಡಾಡೋದು, ದಿನನಿತ್ಯ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಕಷ್ಟ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ನಿವಾಸಿಗಳಿರುವಂಥದ್ದು ದಿನನಿತ್ಯ ಕೆಲಸಕ್ಕೆ ಹೋಗಿ ಬಂದು ನಿವಾಸಿಗಳೇ ಇರುವಂಥದ್ದು. ಪ್ರಮುಖವಾಗಿ ಬೆಳಗ್ಗೆ 9 ಗಂಟೆ ಹೋದರೆ ಸಂಜೆ 6 ಗಂಟೆಗೆ ಕೆಲಸವನ್ನು ಮುಗಿಸಿ ಬರಬೇಕಾಗತ್ತೆ. ಸದ್ಯ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂಥದ್ದು. ಪ್ರಮುಖವಾಗಿ ಈ ನಿವಾಸ ಏನಿದೆಯಲ್ಲ, ನನ್ನ ಹಿಂಭಾಗದಲ್ಲಿರುವಂತಹ ನಿವಾಸ ಏನಿದೆ, ಮನೆಯ CCTVಯಲ್ಲಿ ಕೂಡ ಚಿರತೆಯ ಒಂದು ಓಡಾಟ ಕೂಡ ಸೆರೆ ಆಗಿದೆ. ಈ ಒಂದು ಜಾಗವನ್ನು BDA ಅವರು ಪಾರ್ಕ್ ಮಾಡಬೇಕು ಅಂತ ಹೇಳಿ ನಿಗದಿ ಮಾಡಿದ್ರು. ಆದರೆ ಕೆಲಸ ಆಗದೆ ಇರೋ ಹಿನ್ನೆಲೆಯಲ್ಲಿ ಇದೀಗ ಚಿರತೆ ಕಳೆದ 4 ವರ್ಷಗಳಿಂದ ಕೂಡ ಇದೆ. ಅನೇಕ ಬಾರಿ ಅರಣ್ಯ ಇಲಾಖೆಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ದೂರನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ದೂರನ್ನ ನೀಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಗ್ತಾ ಇಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲೇ ದಿನನಿತ್ಯ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಬೆಳಗ್ಗೆ ಡ್ಯೂಟಿ ಹೋಗ್ತೀರಾ, ಸಂಜೆ ಆದರೆ ವಾಪಸ್ ಬರ್ತೀರಾ. ಸಂಜೆ ಬರಬೇಕಾದ್ರೆ 6 ಗಂಟೆ 7 ಗಂಟೆ ಆಗಿರುತ್ತೆ. ಎಷ್ಟು ಭಯ ಆಗುತ್ತೆ. ಮತ್ತು ಈಗ CCTVಯಲ್ಲಿ ಕೂಡ ಚಿರತೆ ಓಡಾಡೋದು ಇದೆ. ಹೌದು. ನಾವೆಲ್ಲರೂ ವರ್ಕ್ ಫ್ರಮ್ ಹೋಮ್ ಇಲ್ಲ, ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಅವರು ವರ್ಕ್ ಮಾಡಲೇಬೇಕು. ಸೊ ನಾವು ಆಫೀಸ್ ಮುಗಿಯೋದೇ ನಮಗೆ 5 ಗಂಟೆ ಮೇಲೆ. ಸೊ 6 ಗಂಟೆಗೆ ಬರಬೇಕು ಅಂದರೆ ಎಲ್ಲರ ಹತ್ರ ಕಾರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹೇಗಾಗಿದೆ ಅಂದರೆ, ಈಗ ನಾವು ಮೆಟ್ರೋವರೆಗೂ ಬರ್ತೀವಿ, ಮೆಟ್ರೋಯಿಂದ ಮನೆಗೆ ಬರೋಕ್ಕಾಗ್ತಾ ಇಲ್ಲ. ತುಂಬ ಭಯ ಆಗ್ತಿದೆ. ಅದು ಎಲ್ಲಿ ಯಾವ ಬ್ಲಾಕಲ್ಲಿ ಯಾವಾಗ ಕಾಣುತ್ತೆ ಹೇಳೋಕ್ಕಾಗ್ತಿಲ್ಲ. ನಾಯಿಗಳು ಮಾಯ ಆಗ್ತಿದೆ, ಹಸುಗಳು ಮಾಯ ಆಗ್ತಿದೆ, ಆ್ಯಂಡ್ ಮನುಷ್ಯರಂತೂ ಓಡಾಡೋಕ್ಕೆ ಭಯ ಬೀಳ್ತಾ ಇದ್ದೀವಿ. ಸೊ ನಮ್ಮ ರಿಕ್ವೆಸ್ಟ್ ನೋಡಿ, ಅಂಜನಾಪುರ ನಿವಾಸಿಗಳಿಗೆ ಚಿರತೆ ಆತಂಕ ಶುರುವಾಗಿದೆ. ಅಂಜನಾಪುರದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಚಿಂತೆಯಿಂದ ಆಟೋ, ಸ್ವಿಗ್ಗಿ ಓಡಾಟವೂ ಕೂಡ ಕಷ್ಟವಾಗಿದೆ. ರಾತ್ರಿ ಹೊತ್ತು ಫುಡ್ ಡೆಲಿವರಿ ಮಾಡಲು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ಅಂಜನಾಪುರದಲ್ಲಿ ಚಿರತೆ ಚಿಂತೆ. ಚಿರತೆಯನ್ನ ಕಣ್ಣಾರೆ ಕಂಡಿರುವಂಥ ಸ್ಥಳೀಯ ನಿವಾಸಿಗಳು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿರತೆ ಆತಂಕ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಚಿರತೆ ರಸ್ತೆಯಲ್ಲಿ ಓಡಾಡ್ತಾ ಇದೆ. ಅಲ್ಲಿರುವಂಥ CC ಕ್ಯಾಮೆರಾದಲ್ಲಿ ದೃಶ್ಯ ಸರಿಯಾಗಿರೋದು. ಅಲ್ಲಿರುವಂಥ ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಂಜನಾಪುರದಲ್ಲಿ ಚಿರತೆ ಇರುವ ಬಗ್ಗೆ ಸುದ್ದಿ ಹಬ್ಬಿತ್ತು. ಅದಾದ ಬಳಿಕ ಅನೇಕ ಬಾರಿ ಆಟೋ ಚಾಲಕರಿಗೆ ಈ ಚಿರತೆ ಅಡ್ಡ ಬಂದಿತ್ತು. ಕಳೆದ ವರ್ಷ ಚಿರತೆ ನೋಡಿ ಭಯ ಬಿದ್ದಿದ್ರು ಸ್ವಿಗ್ಗಿ ಡೆಲಿವರಿ. ಹೀಗಾಗಿ ಯಾರೂ ಕೂಡ ಈ ಡೆಲಿವರಿ ಬಾಯ್ಸ್ ಅಲ್ಲಿ ಬರ್ತಾ ಇಲ್ಲ. ಇದರಿಂದಾಗಿ ಸಂಜೆ ಆದರೆ ಮನೆಯಿಂದ ಹೊರಬರೋಕ್ಕೆ ಜನರು ಎದುರ್ತಾ ಇದ್ದಾರೆ. ಸಾರ್ವಜನಿಕರು ಒಂದು ಕಡೆ ಚಿರತೆಯನ್ನು ಸೆರೆ ಹಿಡಿಯಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಅಂಜನಾಪುರದ ನಿವಾಸಿಗಳಿಗೆ ಚಿರತೆ ಭಯ ಶುರುವಾಗ್ತಾ ಇದೆ. ಕಳೆದ 4 ವರ್ಷಗಳಿಂದ ಕೂಡ ಈ ಒಂದು ಜಾಗದಲ್ಲಿ ಏನು ನನ್ನ ಹಿಂಭಾಗದಲ್ಲಿ ಕಾಣಿಸ್ತಿರುವಂತಹ ಜಾಗ ಏನಿದೆ, ಈ ಒಂದು ಜಾಗವನ್ನ BDA ಪಾರ್ಕ್ ಮಾಡಬೇಕು ಅನ್ನುವಂತಹ ಸಿದ್ಧತೆಯನ್ನ ನಡೆಸಿಕೊಂಡಿತ್ತು. ಆದರೆ ಇದೀಗ ಪಾರ್ಕ್ ಕೆಲಸ
ವಿಳಂಬ ಆಗ್ತಾ ಇರೋದ್ರಿಂದಾಗಿ ಈ ಒಂದು ಜಾಗದಲ್ಲಿ ಚಿರತೆಯ ಓಡಾಟ ಶುರು ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಚಿರತೆಯ ಓಡಾಟದಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ದಿನನಿತ್ಯ ಓಡಾಡೋದು, ದಿನನಿತ್ಯ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಕಷ್ಟ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ನಿವಾಸಿಗಳಿರುವಂಥದ್ದು ದಿನನಿತ್ಯ ಕೆಲಸಕ್ಕೆ ಹೋಗಿ ಬಂದು ನಿವಾಸಿಗಳೇ ಇರುವಂಥದ್ದು. ಪ್ರಮುಖವಾಗಿ ಬೆಳಗ್ಗೆ 9 ಗಂಟೆ ಹೋದರೆ ಸಂಜೆ 6 ಗಂಟೆಗೆ ಕೆಲಸವನ್ನು ಮುಗಿಸಿ ಬರಬೇಕಾಗತ್ತೆ. ಸದ್ಯ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂಥದ್ದು. ಪ್ರಮುಖವಾಗಿ ಈ ನಿವಾಸ ಏನಿದೆಯಲ್ಲ, ನನ್ನ ಹಿಂಭಾಗದಲ್ಲಿರುವಂತಹ ನಿವಾಸ ಏನಿದೆ, ಮನೆಯ CCTVಯಲ್ಲಿ ಕೂಡ ಚಿರತೆಯ ಒಂದು ಓಡಾಟ ಕೂಡ ಸೆರೆ ಆಗಿದೆ. ಈ ಒಂದು ಜಾಗವನ್ನು BD ಅವರು ಪಾರ್ಕ್ ಮಾಡಬೇಕು ಅಂತ ಹೇಳಿ ನಿಗದಿ ಮಾಡಿದ್ರು. ಆದರೆ ಕೆಲಸ ಆಗದೆ ಇರೋ ಹಿನ್ನೆಲೆಯಲ್ಲಿ ಇದೀಗ ಚಿರತೆ ಕಳೆದ 4 ವರ್ಷಗಳಿಂದ ಕೂಡ ಇದೆ. ಅನೇಕ ಬಾರಿ ಅರಣ್ಯ ಇಲಾಖೆಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ದೂರನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ದೂರನ್ನು ನೀಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಗ್ತಾ ಇಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲೇ ದಿನನಿತ್ಯ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಬೆಳಗ್ಗೆ ಡ್ಯೂಟಿ ಹೋಗ್ತೀರಾ, ಸಂಜೆ ಆದರೆ ವಾಪಸ್ ಬರ್ತೀರಾ. ಸಂಜೆ ಬರಬೇಕಾದ್ರೆ 6 ಗಂಟೆ 7 ಗಂಟೆ ಆಗಿರುತ್ತೆ. ಎಷ್ಟು ಭಯ ಆಗುತ್ತೆ. ಮತ್ತು ಈಗ CCTVಯಲ್ಲಿ ಕೂಡ ಚಿರತೆ ಓಡಾಡೋದು ಇದೆ. ಹೌದು. ನಾವೆಲ್ಲರೂ ವರ್ಕ್ ಫ್ರಮ್ ಹೋಮ್ ಇಲ್ಲ, ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಅವರು ವರ್ಕ್ ಮಾಡಲೇಬೇಕು. ಸೊ ನಾವು ಆಫೀಸ್ ಮುಗಿಯೋದೇ ನಮಗೆ 5 ಗಂಟೆ ಮೇಲೆ. ಸೊ 6 ಗಂಟೆಗೆ ಬರಬೇಕು ಅಂದರೆ ಎಲ್ಲರ ಹತ್ರ ಕಾರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹೇಗಾಗಿದೆ ಅಂದರೆ, ಈಗ ನಾವು ಮೆಟ್ರೋವರೆಗೂ ಬರ್ತೀವಿ, ಮೆಟ್ರೋಯಿಂದ ಮನೆಗೆ ಬರೋಕ್ಕಾಗ್ತಾ ಇಲ್ಲ. ತುಂಬ ಭಯ ಆಗ್ತಿದೆ. ಅದು ಎಲ್ಲಿ ಯಾವ ಬ್ಲಾಕಲ್ಲಿ ಯಾವಾಗ ಕಾಣುತ್ತೆ ಹೇಳೋಕ್ಕಾಗ್ತಿಲ್ಲ. ನಾಯಿಗಳು ಮಾಯ ಆಗ್ತಿದೆ, ಹಸುಗಳು ಮಾಯ ಆಗ್ತಿದೆ, ಆ್ಯಂಡ್ ಮನುಷ್ಯರಂತೂ ಓಡಾಡೋಕ್ಕೆ ಭಯ ಬೀಳ್ತಾ ಇದ್ದೀವಿ. ಸೊ ನಮ್ಮ ರಿಕ್ವೆಸ್ಟ್ ನೋಡಿ, ಅಂಜನಾಪುರ ನಿವಾಸಿಗಳಿಗೆ ಚಿರತೆ ಆತಂಕ ಶುರುವಾಗಿದೆ. ಅಂಜನಾಪುರದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಚಿಂತೆಯಿಂದ ಆಟೋ, ಸ್ವಿಗ್ಗಿ ಓಡಾಟವೂ ಕೂಡ ಕಷ್ಟವಾಗಿದೆ. ರಾತ್ರಿ ಹೊತ್ತು ಫುಡ್ ಡೆಲಿವರಿ ಮಾಡಲು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ಅಂಜನಾಪುರದಲ್ಲಿ ಚಿರತೆ ಚಿಂತೆ. ಚಿರತೆಯನ್ನ ಕಣ್ಣಾರೆ ಕಂಡಿರುವಂಥ ಸ್ಥಳೀಯ ನಿವಾಸಿಗಳು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿರತೆ ಆತಂಕ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಚಿರತೆ ರಸ್ತೆಯಲ್ಲಿ ಓಡಾಡ್ತಾ ಇದೆ. ಅಲ್ಲಿರುವಂಥ CC ಕ್ಯಾಮೆರಾದಲ್ಲಿ ದೃಶ್ಯ ಸರಿಯಾಗಿರೋದು. ಅಲ್ಲಿರುವಂಥ ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಂಜನಾಪುರದಲ್ಲಿ ಚಿರತೆ ಇರುವ ಬಗ್ಗೆ ಸುದ್ದಿ ಹಬ್ಬಿತ್ತು. ಅದಾದ ಬಳಿಕ ಅನೇಕ ಬಾರಿ ಆಟೋ ಚಾಲಕರಿಗೆ ಈ ಚಿರತೆ ಅಡ್ಡ ಬಂದಿತ್ತು. ಕಳೆದ ವರ್ಷ ಚಿರತೆ ನೋಡಿ ಭಯ ಬಿದ್ದಿದ್ರು ಸ್ವಿಗ್ಗಿ ಡೆಲಿವರಿ. ಹೀಗಾಗಿ ಯಾರೂ ಕೂಡ ಈ ಡೆಲಿವರಿ ಬಾಯ್ಸ್ ಅಲ್ಲಿ ಬರ್ತಾ ಇಲ್ಲ. ಇದರಿಂದಾಗಿ ಸಂಜೆ ಆದರೆ ಮನೆಯಿಂದ ಹೊರಬರೋಕ್ಕೆ ಜನರು ಹೆದರ್ತಾ ಇದ್ದಾರೆ. ಸಾರ್ವಜನಿಕರು ಒಂದು ಕಡೆ ಚಿರತೆಯನ್ನು ಸೆರೆ ಹಿಡಿಯಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಅಂಜನಾಪುರದ ನಿವಾಸಿಗಳಿಗೆ ಚಿರತೆ ಭಯ ಶುರುವಾಗ್ತಾ ಇದೆ. ಕಳೆದ 4 ವರ್ಷಗಳಿಂದ ಕೂಡ ಈ ಒಂದು ಜಾಗದಲ್ಲಿ ನನ್ನ ಹಿಂಭಾಗದಲ್ಲಿ ಕಾಣಿಸ್ತಿರುವಂತಹ ಜಾಗ ಏನಿದೆ, ಈ ಒಂದು ಜಾಗವನ್ನ BDA ಪಾರ್ಕ್ ಮಾಡಬೇಕು ಅನ್ನುವಂತಹ ಸಿದ್ಧತೆಯನ್ನ ನಡೆಸಿಕೊಂಡಿತ್ತು. ಆದರೆ ಇದೀಗ ಪಾರ್ಕ್ ಕೆಲಸ ವಿಳಂಬ ಆಗ್ತಾ ಇರೋದ್ರಿಂದಾಗಿ ಈ ಒಂದು ಜಾಗದಲ್ಲಿ ಚಿರತೆಯ ಓಡಾಟ ಶುರು ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಚಿರತೆಯ ಓಡಾಟದಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ದಿನನಿತ್ಯ ಓಡಾಡೋದು, ದಿನನಿತ್ಯ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಕಷ್ಟ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ನಿವಾಸಿಗಳಿರುವಂಥದ್ದು ದಿನನಿತ್ಯ ಕೆಲಸಕ್ಕೆ ಹೋಗಿ ಬಂದು ನಿವಾಸಿಗಳೇ ಇರುವಂಥದ್ದು. ಪ್ರಮುಖವಾಗಿ ಬೆಳಗ್ಗೆ 9 ಗಂಟೆ ಹೋದರೆ ಸಂಜೆ 6 ಗಂಟೆಗೆ ಕೆಲಸವನ್ನು ಮುಗಿಸಿ ಬರಬೇಕಾಗತ್ತೆ. ಸದ್ಯ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂಥದ್ದು. ಪ್ರಮುಖವಾಗಿ ಈ ನಿವಾಸ ಏನಿದೆಯಲ್ಲ, ನನ್ನ ಹಿಂಭಾಗದಲ್ಲಿರುವಂತಹ ನಿವಾಸ ಏನಿದೆ, ಮನೆಯ CCTVಯಲ್ಲಿ ಕೂಡ ಚಿರತೆಯ ಒಂದು ಓಡಾಟ ಕೂಡ ಸೆರೆ ಆಗಿದೆ. ಈ ಒಂದು ಜಾಗವನ್ನು BD ಅವರು ಪಾರ್ಕ್ ಮಾಡಬೇಕು ಅಂತ ಹೇಳಿ ನಿಗದಿ ಮಾಡಿದ್ರು. ಆದರೆ ಕೆಲಸ ಆಗದೆ ಇರೋ ಹಿನ್ನೆಲೆಯಲ್ಲಿ ಇದೀಗ ಚಿರತೆ ಕಳೆದ 4 ವರ್ಷಗಳಿಂದ ಕೂಡ ಇದೆ. ಅನೇಕ ಬಾರಿ ಅರಣ್ಯ ಇಲಾಖೆಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ದೂರನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ದೂರನ್ನು ನೀಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಗ್ತಾ ಇಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲೇ ದಿನನಿತ್ಯ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಬೆಳಗ್ಗೆ ಡ್ಯೂಟಿ ಹೋಗ್ತೀರಾ, ಸಂಜೆ ಆದರೆ ವಾಪಸ್ ಬರ್ತೀರಾ. ಸಂಜೆ ಬರಬೇಕಾದ್ರೆ 6 ಗಂಟೆ 7 ಗಂಟೆ ಆಗಿರುತ್ತೆ. ಎಷ್ಟು ಭಯ ಆಗುತ್ತೆ. ಮತ್ತು ಈಗ CCTVಯಲ್ಲಿ ಕೂಡ ಚಿರತೆ ಓಡಾಡೋದು ಇದೆ. ಹೌದು. ನಾವೆಲ್ಲರೂ ವರ್ಕ್ ಫ್ರಮ್ ಹೋಮ್ ಇಲ್ಲ, ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಅವರು ವರ್ಕ್ ಮಾಡಲೇಬೇಕು. ಸೊ ನಾವು ಆಫೀಸ್ ಮುಗಿಯೋದೇ ನಮಗೆ 5 ಗಂಟೆ ಮೇಲೆ. ಸೊ 6 ಗಂಟೆಗೆ ಬರಬೇಕು ಅಂದರೆ ಎಲ್ಲರ ಹತ್ರ ಕಾರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹೇಗಾಗಿದೆ ಅಂದರೆ, ಈಗ ನಾವು ಮೆಟ್ರೋವರೆಗೂ ಬರ್ತೀವಿ, ಮೆಟ್ರೋಯಿಂದ ಮನೆಗೆ ಬರೋಕ್ಕಾಗ್ತಾ ಇಲ್ಲ. ತುಂಬ ಭಯ ಆಗ್ತಿದೆ. ಅದು ಎಲ್ಲಿ ಯಾವ ಬ್ಲಾಕಲ್ಲಿ ಯಾವಾಗ ಕಾಣುತ್ತೆ ಹೇಳೋಕ್ಕಾಗ್ತಿಲ್ಲ. ನಾಯಿಗಳು ಮಾಯ ಆಗ್ತಿದೆ, ಹಸುಗಳು ಮಾಯ ಆಗ್ತಿದೆ, ಆ್ಯಂಡ್ ಮನುಷ್ಯರಂತೂ ಓಡಾಡೋಕ್ಕೆ ಭಯ ಬೀಳ್ತಾ ಇದ್ದೀವಿ. ಸೊ ನಮ್ಮ ರಿಕ್ವೆಸ್ಟ್